ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ವಿದ್ಯಾ ಕೋರಿ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 38 ವರ್ಷ. ಆದರೂ ಯೌವನ ಹಾಗೇ ಇದೆ, ಮೊದಲಿನ ಹೇಗೆ ಇದ್ದೇನೋ ಹಾಗೇ ಇದ್ದೇನೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಊರು ನೋಡೋದಾದರೆ ಮಂಗಳೂರಿನ ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಸಮಸ್ಯೆ ನೋಡುವುದಾದರೆ ಗಂಡನ ಗೂಟದ ಗುರಿಯೂ ಸರಿ ಇಲ್ಲ, ಒಂದು ಕಡೆ ಹಾಕಿದರೆ ಮತ್ತೊಂದು ಕಡೆ ಹೋಗುತ್ತದೆ, ಹಾಗೆ ಇದೆ ಅವರ ಗೂಟದ ಗುರಿ. ಇದೇ ನನಗೆ ದಿನರಾತ್ರಿ ಸಮಸ್ಯೆ ಆಗುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ತೂತ ನೋಡೋದಾದರೆ ಸುತ್ತ ಕಪ್ಪು, ಒಳಗಡೆ ಕೆಂಪಾಗಿದೆ. ಬೇಕಾದರೆ ಬಂದು ಡೈರೆಕ್ಟಾಗಿ ನೀವೇ ನೋಡಿ ನನ್ನ ಒಂದು ತೂತ ಹೇಗಿದೆ ಅಂತ ಹೇಳಿ ನನ್ನ ಮುಂದೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಅದರ ಜೊತೆಗೆ ಗಂಡನ ಗುರಿ ಸರಿಯಾಗಿ ಇಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಯಜಮಾನನ ಜೊತೆಗೆ ಸಂಸಾರ ಮಾಡುತ್ತಿರೋದು ಇವತ್ತಿಗೆ 15 ವರ್ಷಗಳ ಕಾಲವಾಯಿತು. ಒಂದು ದಿನ ಸರಿಯಾಗಿ ಗುರಿ ಇಟ್ಟು ಗೂಟದಿಂದ ಸುಖ ಕೊಟ್ಟಿದ್ದು ನಾನು ಕಾಣೆ ಅಂತ ಹೇಳಿಕೊಂಡಿದ್ದಾರೆ. ಹೇಗೋ ಒಂದೊಂದು ದಿನ ಸರಿಯಾಗಿ ಬಿದ್ದ ಏಟಿಗೆ 2 ಮಕ್ಕಳು ಆದವು, ಒಂದು ಹೆಣ್ಣು ಒಂದು ಗಂಡು. ನಾನು ದಿನ ರಾತ್ರಿ ಅರ್ಧ ಸುಖಕ್ಕೆ ತೃಪ್ತಳಾಗಿ ಸುಮ್ಮನೆ ಇರಬೇಕು, ಪೂರ್ಣ ಸುಖವೂ ಸಿಕ್ಕಿಲ್ಲ, ಅದೇ ಬೇಜಾರು ನನ್ನ ಜೀವನಕ್ಕೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಗಂಡನ ಗುರಿ ಸರಿಯಾಗಿ ಇಲ್ಲ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇದರ ಜೊತೆಗೆ ಹೀಗೆ ಹೊಡೆದರೆ ಸುಖವೂ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನ ಥರ ಗುರಿ ಇಟ್ಟರೂ ಹೊಡೆಯಕ್ಕೆ ಬಾರದಿರುವ ಗಂಡುಗಳು ಬಂದರೆ ಕೊಡುವುದಕ್ಕೆ ಮನಸ್ಸು ಬರಲ್ಲ ನೋಡಿ ಅಂತ ನಿರ್ಭಯವಿಲ್ಲದೆ ನಿಮ್ಮೊಂದಿಗೆ ಹೇಳಿಕೊಂಡಿರೋದು. ಒಮ್ಮೆ ತೂತ ನೋಡಿದರೂ ಸರಿಯಾಗಿ ಗುರಿಯನ್ನು ಇಟ್ಟು ಚೆನ್ನಾಗಿ ಸುಖ ಸಿಗುವ ರೀತಿಯಲ್ಲಿ ಮಾಡ್ರಿ, ನೀವು ಅಷ್ಟೇ ಸಾಕು, ನಿಮ್ಮಿಂದ ನಾನು ಅಷ್ಟೇ ಬಯಸುವುದು ಬೇರೇನೂ ಅಲ್ಲ ಅಂತ ಹೇಳಿಕೊಂಡಿದ್ದಾರೆ. ನನಗೆ ಜೀವನದಲ್ಲಿ ಮರೆಯಲಾರದ ಸುಖವನ್ನು ಸ್ವಲ್ಪ ದಿನಗಳವರೆಗೆ ಕೊಟ್ಟರೆ ನಿಮ್ಮ ಬಳಿ ಬಂದು ನಾನೇ ಶಾಶ್ವತವಾಗಿ ಇದ್ದು ಬಿಡುತ್ತೇನೆ. ಗಂಡನ ಬಿಟ್ಟು ನೋಡಿ. ಈ ಒಂದು ನಿರ್ಧಾರ ನಿಮಗೆ ಇಷ್ಟವಾದರೆ ನನ್ನ ಬಳಿ ಬರುವುದಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಹೀಗೆ ಹೊಡೆದರೆ ಸುಖ ಸಿಗುತ್ತದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ CMF ಫೋನ್ 1 ಕೊಡಿಸ್ತಾರಂತೆ. ಇದರ ಒಂದು ರಿವ್ಯೂ ನೋಡೋದಾದರೆ ಮೀಡಿಯಾಟೆಕ್ ಡೆಮಿನಿಸ್ಟ್ರಿ 7300, ಹಾಗೆ 6GB ರ್ಯಾಮ್. ಇಂಟರ್ನಲ್ ಸ್ಟೋರೇಜ್ ನೋಡೋದಾದರೆ 128GB. ಇನ್ನು 50 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಇದು LED ಫ್ಲ್ಯಾಶ್ ಲೈಟು. 16 MP ಫ್ರಂಟ್ ಕ್ಯಾಮ್ರಾ. ಇನ್ನು 5000 mAh ಬ್ಯಾಟ್ರಿ, 65 ವ್ಯಾಟ್ ಚಾರ್ಜರಿಂಗ್ ಕೇಬಲ್ ಇದೆ ಈ ಮೊಬೈಲ್ದು ಅಂತ ಹೇಳಿಕೊಂಡಿದ್ದಾರೆ. ಸ್ಕ್ರೀನ್ ಸೈಜ್ ನೋಡೋದಾದರೆ 6.67 ಇಂಚಸ್ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 19,999 rupees ಸಿಗುತ್ತದೆ ಈ ಒಂದು ಮೊಬೈಲು. ಇದನ್ನು ಕೊಡಿಸೋದಕ್ಕೆ ಇವರು ರೆಡಿಯಾಗಿರುತ್ತಾರೆ. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಕಷ್ಟವನ್ನು ಇವರೊಂದಿಗೆ ಹೇಳಿಕೊಂಡು ಇವರನ್ನು ನೀವು ಸೆಟ್ ಮಾಡಿಕೊಂಡ್ರೆ ಜೀವನದಲ್ಲಿ ಆರಾಮದಾಯಕವಾದ ಜೀವನ ನಡೆಸಬಹುದು.